ಧೂಳು ಬಿಸಿ ಇದೆಯಾ? ಹಾಂ, ಚೆನ್ನಾಗೈತಾ? ಹಾಂ, ಇಷ್ಟ ಆಯ್ತಾ? ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸರ್ಸು ಲಾಗ್ಸ್. ಸುಮಾರು ದಿನಗಳಿಂದ ಅನ್ಕೊತಾ ಇದ್ದೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹಾಗೆ ಯೂಟ್ಯೂಬಲ್ಲಿ ವೈರಲ್ ಆಗಿರ್ತಕ್ಕಂಥ ಈ ದುಬೈ ಚಾಯ್ ಬ್ರೆಡ್ಡನ್ನು ಯಾವ ರೀತಿ ಮಾಡೋದು ಅಂತ ತುಂಬ ವೈರಲ್ ಆಗಿರ್ತಕ್ಕಂಥ ರೆಸಿಪಿ ಇದು. ಮನೆಯಲ್ಲಿ ಬ್ರೆಡ್ ಇತ್ತು, ಹಾಗೆ ಹಾಲಿದೆ. ಇದರಿಂದ ನಾವು ಯಾವ ರೀತಿ ಮಾಡೋದು ಈ ರೆಸಿಪಿನ ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಟೇಸ್ಟ್ ಹೇಗೆ ಬಂದಿದೆ ಅಂತ ನಿಮಗೆ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ಬರ್ತಾ ಇದ್ದಾಳೆ, ಏನು ನಮ್ಮಮ್ಮ ಬ್ರೆಡ್ಡಿಂದ ಮಾಡ್ತಾ ಇದ್ದಾಳೆ, ನೋಡೋಣ ಅಂತ. ಓಕೆ, ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಹಾಲನ್ನು ಬಿಸಿ ಮಾಡಿಕೊಳ್ಳೋಣ. ಹಾಲು ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಹಾಲಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ 2 ಸ್ಪೂನಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ. ಇದನ್ನು ಕುದೀತಾ ಇರೋ ಹಾಲಿಗೆ ಸೇರಿಸ್ಕೊಂಡು ಗಂಟಿಲ್ದಿರ ಇರುವಾಗೆ ಚೆನ್ನಾಗಿ ಇದನ್ನು ಕಲಿಸ್ಕೊಬಿಡ್ಬೇಕು. ಇದನ್ನು ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿ ಆಗ್ತಾ ಬರುತ್ತೆ. ಹಾಲಿನ ಪುಡಿ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹುಳಿನ ಹಿಂಡ್ತಾ ಇದ್ದೀನಿ ಇದರಲ್ಲಿ. ಆವಾಗ ಹಾಲು ಈ ರೀತಿ ಒಡ್ಕೊಳ್ಳುತ್ತೆ. ಈ ರೀತಿ ಆದ ನಂತರ ಇದನ್ನು ನಾವು ಶೋಧಿಸ್ಕೊಬಿಡೋಣ. ಇದನ್ನು ನೀಟಾಗಿ ಶೋಧಿಸ್ಕೊಂಡು ಕೆಳಗಡೆ ಇರ್ತಕ್ಕಂಥ ನೀರನ್ನೆಲ್ಲ ಚೆಲ್ಬಿಟ್ಟು ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ 2 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹಾಲನ್ನು ಶೋಧಿಸ್ಕೊಂಡಿದ್ರಲ್ವಾ, ಅದನ್ನು ಸಹ ಒಂದು 3 ಸ್ಪೂನಷ್ಟು ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬಂದರೆ ಈ ರೀತಿ ಆಗುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಟೀಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಟೀ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಲೋಟದಷ್ಟು ಗಟ್ಟಿಯಾಗಿರೋ ಹಾಲನ್ನು ತಗೊಂಡಿದ್ದೀನಿ. ಅದಕ್ಕೆ 1 ದೊಡ್ಡ ಸ್ಪೂನಷ್ಟು ಟೀ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಇದು ಕುದೀತಾ ಇರುವಾಗ ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಹಾಗೆ 2 ಏಲಕ್ಕಿನ ಸೇರಿಸಿದ್ದೀನಿ. ಈ ರೀತಿ ಮಾಡೋದ್ರಿಂದ ಟೀ ರುಚಿ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದೀತಾ ಇರುವಾಗ ರುಚಿಗೆ ತಕ್ಕಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಒಂದು 3-4 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಟೀ ಪೌಡರು ಚೆನ್ನಾಗಿ ಇದರಲ್ಲಿ ಬೆಂದ್ರೇ ಟೀಗೆ ರುಚಿ ಬರುತ್ತೆ. ಇವಾಗ ಟೀ ರೆಡಿಯಾಗಿದೆ. ಒಂದು ಕಪ್ಪಲ್ಲಿ ಇದನ್ನು ಶೋಧಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ಮೇಯ್ನಾಗಿ ಬ್ರೆಡ್ ಇರಬೇಕು. ನಾನಿಲ್ಲಿ ಹೋಲ್ ವೀಟ್ ಬ್ರೆಡ್ಡನ್ನು ತಗೊಂಡಿದ್ದೀನಿ. ಇದು ಬರೀ ಗೋಧಿ ಹಿಟ್ಟಿಂದ ಮಾಡಿರ್ತಾರೆ, ಆರೋಗ್ಯಕ್ಕೂ ಒಳ್ಳೆಯದು. ನಂತರ ಇದರ ಮೇಲೆ ನಾವು ಹಾಲಿಂದ ಮಾಡಿರ್ತಕ್ಕಂಥ ಈ ಕ್ರೀಮನ್ನು ಸೇರಿಸ್ಕೊಂಡು ಅದರ ಮೇಲೆ ಇನ್ನೊಂದು ಬ್ರೆಡ್ ಪೀಸನ್ನು ಸೇರಿಸಿ ಈ ಬಿಸಿ ಬಿಸಿ ಇರ್ತಕ್ಕಂಥ ಟೀಯನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಬ್ರೆಡ್ ಎಲ್ಲ ಚೆನ್ನಾಗಿ ನೆನೆಯೋ ಥರ ಸ್ಪ್ರೆಡ್ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಯಾವಾಗಲೂ ಕಾಫಿ ಟೀ ಜೊತೆ ಬ್ರೆಡ್ಡನ್ನು ಅದ್ಕೊಂಡು ತಿಂತಾ ಇರ್ತೀವಲ್ವಾ, ಇಲ್ಲಿ ನಾವು ಹಾಲಿನ ಕ್ರೀಮನ್ನು ಸೇರಿಸಿ ಒಳಗಡೆ ಹಾಕಿರೋದ್ರಿಂದ ರುಚಿ ಡಿಫ್ರೆಂಟ್ ಆಗಿರುತ್ತೆ. ನನಗಂತೂ ಈ ರೆಸಿಪಿ ಇಷ್ಟ ಆಯಿತು. ನಮ್ಮ ಲಿಖಿತ ಟೇಸ್ಟ್ ನೋಡಿ ಹೇಳ್ತಾಳೆ, ಮಕ್ಕಳು ಸುಳ್ಳು ಹೇಳೋದಿಲ್ವಲ್ಲ, ಅವ್ರು ಹೇಗಿದ್ದರೆ ಹಾಗೆ ಹೇಳ್ತಾರೆ. ಹೇಗೆ ಬಂದಿದೆ ಅಂತ ಇವಾಗ ನಾನು ಲಿಖಿತ ಹೇಳ್ತೀವಿ. ಬಿಸಿದ್ಯಾ? ಹಾಂ,
ಚೆನ್ನಾಗೈತಾ? ಹಾಂ, ಇಷ್ಟ ಆಯ್ತಾ? ಹಾಂ, ಮ್ಯೂಸಿಕ್. So bye bye guys. ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.